1993ರಲ್ಲಿ ಈ ಒಂದು ಮಸೂದೆಯು ಬಂದಿತ್ತು. ಮೊದಲನೇ ಬಾರಿ 2ರಷ್ಟು ಟ್ಯಾಕ್ಸು ಮತ್ತು ನಂತರ 2ನೇ ಬಾರಿಯಿಂದ ರೆಗ್ಯುಲರ್ ಟ್ಯಾಕ್ಸ್ಗಳನ್ನು ಕಟ್ಟಿಸಿಕೊಂಡು ಅದಕ್ಕೆ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಒಂದು ಬಹಳ ಮುಖ್ಯವಾದಂತಹ ವಿಚಾರದ ಬಗ್ಗೆ ಮಾತನಾಡಬೇಕು ಅಂತ ಹೇಳಿ ಬಂದಿದ್ದೇನೆ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಹೊಸದಾಗಿ ಅಂತರ್ಯಾಮಿ ಎಂಬುವಂತಹ ಈ ಒಂದು ಚಾನಲನ್ನು ಓಪನ್ ಮಾಡಿದ್ದೇನೆ. ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಚಿಂತನೆಯನ್ನು ಆ ಒಂದು ಚಾನಲಲ್ಲಿ ಮಾಡ್ತೇನೆ. ಈ ಒಂದು ವಿಡಿಯೋಗಳಿಗೆ ಕೊಟ್ಟಂತಹ ಪ್ರೀತಿ ವಿಶ್ವಾಸ ಅದಕ್ಕೂ ಕೊಡಿ ಅಂತ ಹೇಳ್ತಾ, ಇವತ್ತು ಈ ಒಂದು ಗ್ರಾಮ ಪಂಚಾಯಿತಿಯ ಮಿತಿಗಳಲ್ಲಿ ಇರುವಂತಹ ಸ್ವತ್ತುಗಳಿಗೆ ಎಲ್ಲ ಸ್ವತ್ತುಗಳಿಗೂ ಈ ಖಾತಾಗಳನ್ನು ಮಾಡಿಕೊಡಲಾಗುತ್ತೆ ಎಂಬುವಂತಹ ವಿಚಾರವನ್ನು ಇವತ್ತು ಮಾತನಾಡಲಿಕ್ಕೆ ಬಂದಿದ್ದೇನೆ. ಅದು ಈ ಸ್ವತ್ತು ಅಭಿಯಾನ ಅಂತಾನೆ ಕರೆಯಬಹುದಾಗಿದೆ. ಈ ಒಂದು ಕರ್ನಾಟಕ ಸರ್ಕಾರ ಈ ಒಂದು ಮಿನಿಸ್ಟರ್ ಆಗಿರ್ತಕ್ಕಂತಹ ಪ್ರಿಯಾಂಕ್ ಖರ್ಗೆ ಎಂಬುವಂತಹವರ ನೇತೃತ್ವದಲ್ಲಿ ಈ ಸ್ವತ್ತು ಅಭಿಯಾನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಸ್ವತ್ತುಗಳಿಗೆ ಮಾಡಿಕೊಡಬೇಕು ಅಂತ ಹೇಳಿ ದಿನಾಂಕ 18/3/2025 ಈ ಒಂದು ಲೆಜಿಸ್ಲೇಟಿವ್ ಅಸೆಂಬ್ಲಿನಲ್ಲಿ ಒಂದು ಗೆಜೆಟ್ ನೋಟಿಫಿಕೇಶನ್ ಕೂಡ ಹೊರಡಿಸಿ ಮಸೂದೆಯನ್ನು ಅಂಗೀಕರಿಸಲಾಗಿದೆ, ಅಂದರೆ ಪಾಸ್ ಮಾಡಲಾಗಿದೆ. ಇದರ ಒಂದು ಹೆಸರೇನಪ್ಪ ಅಂತ ಹೇಳಿದ್ರೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಅಥವಾ ಮಸೂದೆ ಅಂತ ಹೇಳಿ ಕರಿಬಹುದು, ಆ್ಯಕ್ಟ್ ಅಂತ ಹೇಳಿ. 1993ರಲ್ಲಿ ಈ ಒಂದು ಮಸೂದೆಯು ಬಂದಿತ್ತು. ಈಗ ಅದಕ್ಕೆ ಕೆಲವು ಸೆಕ್ಷನ್ಗಳನ್ನು ಇನ್ಸರ್ಟ್ ಮಾಡುವ ಮುಖಾಂತರ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ತಿದ್ದುಪಡಿ 2025ರಲ್ಲಿ ತರಲಾಗಿದೆ. ಇದರಲ್ಲಿ ಮುಖ್ಯವಾಗಿ 2 ಸೆಕ್ಷನ್ಗಳನ್ನು ಇನ್ಸರ್ಟ್ ಮಾಡಲಾಗಿದೆ. ಮೊದಲನೆಯದಾಗಿ ಸೆಕ್ಷನ್ 199A ಅದಿತ್ತು, ಅದರಲ್ಲಿ ಬಿ ಮತ್ತು ಸಿ ಎಂಬುವಂತಹ ಸೆಕ್ಷನ್ಗಳನ್ನು ಇನ್ಸರ್ಟ್ ಮಾಡಲಾಗಿದೆ. ಇನ್ನು ಈ ಒಂದು ಬಿನಲ್ಲಿ ಏನು ಹೇಳಲಾಗಿದೆ ಇನ್ಸರ್ಟ್ ಮಾಡಿರುವಂತಹ ಸೆಕ್ಷನಲ್ಲಿ ಅಂತ ಹೇಳಿದ್ರೆ, ಕರ್ನಾಟಕ ಟೌನ್ ಕಂಟ್ರಿ ಪ್ಲಾನಿಂಗ್ ಅಥಾರಿಟಿ ಆ್ಯಕ್ಟ್ 1961 ಅಂತ ನಾವೇನು ಕರಿತೇವೆ, ಈ ಒಂದು ಆ್ಯಕ್ಟಿನಲ್ಲಿ ನಮೂದು ಮಾಡಿರುವ ಪ್ರಕಾರ ಸೆಕ್ಷನ್ 17ರಲ್ಲಿ ಪ್ಲ್ಯಾನ್ ಅಪ್ರೂವಲ್ನ ತೆಗೆದುಕೊಳ್ಳಬೇಕು ಅಂತ ಹೇಳಲಾಗಿದೆ. ಅಂದರೆ ಜ್ಯೂರಿಸ್ಡಿಕ್ಷನಲ್ ಪ್ಲಾನಿಂಗ್ ಅಥಾರಿಟಿ ಇಂದ ಪ್ಲ್ಯಾನ್ ಅಪ್ರೂವಲ್ಗಳನ್ನು ಮಾಡಿಸಿಕೊಂಡು ಅದರಲ್ಲಿ ಇರುವಂತಹ ನಿಯಮ ನಿಬಂಧನೆ ಷರತ್ತುಗಳನ್ನು ಒಳಪಟ್ಟು ಕಾನೂನಾತ್ಮಕವಾಗಿ ಕ್ರಮಗಳನ್ನು ತೆಗೆದುಕೊಂಡು ಕನ್ವರ್ಷನ್ ಮಾಡಿಸಿ ಪ್ಲ್ಯಾನ್ ಅಪ್ರೂವಲ್ ತಗೊಂಡು ಕಾನೂನಿನ ಪ್ರಕ್ರಿಯೆಗಳನ್ನು ಮಾಡಿದರೆ ಅವುಗಳನ್ನು ನಾವು ಸೆಕ್ಷನ್ 217 ಅಂಡರಲ್ಲಿ ಪ್ರಕಾರ ಅದು ಮಾಡಿದರೆ ಅವುಗಳನ್ನು ಗುರುತಿಸಿ ಈ ಒಂದು ಖಾತಾವನ್ನು ವಿತರಿಸಲಾಗುತ್ತದೆ. ಡಿಜಿಟಲ್ ಖಾತಾ ಅಂತ ಹೇಳಿ ನಾವು ಕರೆಯಬಹುದಾಗಿದೆ. ಈ ಒಂದು ಟೌನ್ ಪ್ಲಾನಿಂಗ್ ಅಥಾರಿಟಿಯ ಒಂದು ಜ್ಯೂರಿಸ್ಡಿಕ್ಷನ್ಗೆ ಬರದೆ ಹೋದರೆ ಏನು ಮಾಡಬೇಕು ಅಂತ ಹೇಳಿದಾಗ, ಅಥವಾ ಈ ಒಂದು ಗ್ರಾಮದ ಪರಿಧಿಯೊಳಗೆ ಬರದೇ ಇದ್ದರೆ ಏನು ಮಾಡಬೇಕು, ಅದಕ್ಕೆ ಸಬ್ಸೆಕ್ಷನ್ 2E ನಲ್ಲಿ ಆ ಒಂದು ಜ್ಯೂರಿಸ್ಡಿಕ್ಷನ್ ಡೈರೆಕ್ಟರ್ಸ್ ಯಾರು ಇರ್ತಾರೆ ಅವರಿಗೆ ಮನವಿಯನ್ನು ಕೊಡುವ ಮುಖಾಂತರ ಈ ಒಂದು ಕೆಲಸಗಳನ್ನು ಮಾಡಿಸಿಕೊಳ್ಳಬಹುದಾಗಿದೆ. ಖಾತಾಗಳನ್ನು
ಒಟ್ಟಾರೆಯಾಗಿ ಈ ಒಂದು 199B ಏನು ಮಾಡಲಾಗುತ್ತೆ ಅಂದರೆ, ಹೊಸದಾಗಿ ಡಿಜಿಟಲ್ ಖಾತಾಗಳನ್ನು, ಡಿಜಿಟಲ್ ಖಾತಾ, ಖಾತಾ ಅಂದರೆ ಏನು, ಎಲೆಕ್ಟ್ರೋ ಖಾತಾ, ಡಿಜಿಟಲ್ ಖಾತಾ ಅಂತ ಹೇಳಿ ಕರೆಯಲಾಗುತ್ತೆ. ಅದನ್ನು ಮಾಡಿಕೊಡಲಾಗುತ್ತೆ. ಹೊಸದಾಗಿ PID ನಂಬರ್ ಅನ್ನು ಕೊಡಲಾಗುತ್ತೆ. ಅಂದರೆ ಏನು, ಪ್ರಾಪರ್ಟಿ ಐಡೆಂಟಿಫಿಕೇಷನ್ ನಂಬರ್ ಅನ್ನು ಕೊಡಲಾಗುತ್ತೆ. ಯಾವುದೇ ಪ್ರಾಪರ್ಟಿಗಳಾಗಿದ್ದೆ ಆದಲ್ಲಿ ಈ ಒಂದು ಲೇಔಟ್ ಅಪ್ರೂವಲ್ಗಳನ್ನೆಲ್ಲ ಮಾಡಿದರೆ ಅದಕ್ಕೆ ಒಂದು ಸಪ್ರೇಟವಾಗಿ ಮಾಡಿ ಖಾತಾವನ್ನು, ಡಿಜಿಟಲ್ ಖಾತಾವನ್ನು ಮಾಡಲಾಗುತ್ತೆ. ಇನ್ನು 199C ಏನು ಹೇಳುತ್ತೆ, ಈ ಟ್ಯಾಕ್ಸ್ ಅಪ್ಲಿಕೇಶನ್ಸ್ಗಳು, ಅಂದರೆ ಈ ಟ್ಯಾಕ್ಸಿಗೆ ಸಂಬಂಧಪಟ್ಟಂತೆ ಇಲ್ಲಿ ಹೇಳಲಾಗಿದೆ. ಈ ಒಂದು ಇಂಪ್ಲಿಕೇಶನ್ಸ್, ಟ್ಯಾಕ್ಸ್ ಇಂಪ್ಲಿಕೇಶನ್ಸ್ ಅಂತ ನಾವೇನು ಕರಿತೇವೆ ಅದನ್ನು ಇಲ್ಲಿ ಅಳವಡಿಸಲಾಗುತ್ತೆ. ಉದಾಹರಣೆಗೆ ಈ ಮಾಡೆಲ್ ಆಫ್ ಬಿಲ್ಡಿಂಗ್ ಅಥವಾ ಬೈಲಾಸ್ ವೈಲೇಷನ್ಗಳಾಗಿದ್ದರೆ, ಡಿವಿಯೇಷನ್ಗಳಾಗಿದ್ದರೆ, ಅನ್ಅಪ್ರೂವ್ಡ್ ಲೇಔಟ್ಗಳಿದ್ದರೆ, OC ಇಲ್ಲದೆ ಹೋದರೆ, CC ಇಲ್ಲದೆ ಹೋದರೆ, ಅಥವಾ ಕನ್ಸ್ಟ್ರಕ್ಷನ್ ಪ್ಲ್ಯಾನ್ಗಳಿಲ್ಲದೆ ಹೋದರೆ, ಪರ್ಮಿಷನ್ ಇಲ್ಲದೆ ಕಟ್ಟಿದರೆ, ಈ ರೀತಿಯಾದಂತಹ ಒಂದು ವಿಚಾರಗಳು ಇದರ ಅಡಿ ಬರುತ್ತೆ. ಇದಕ್ಕೆ PDO, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಗಳಿರ್ತಾರೆ, ಅವರ ಇನ್ಸ್ಟ್ರಕ್ಷನ್ ಮೇರೆಗೆ ಅದಕ್ಕೆ ಒಂದು ಸಪರೇಟ್ ರಿಜಿಸ್ಟಾರನ್ನು ಮೇಂಟೈನ್ ಮಾಡಿ, ಅದಕ್ಕೆ ಆ ಒಂದು ರಿಜಿಸ್ಟಾರಲ್ಲಿ ಟ್ಯಾಕ್ಸ್ಗಳನ್ನು ಕಟ್ಟಿಸಿಕೊಂಡು, ಮೊದಲನೇ ಬಾರಿ 2ರಷ್ಟು ಟ್ಯಾಕ್ಸು ಮತ್ತು ನಂತರ 2ನೇ ಬಾರಿಯಿಂದ ರೆಗ್ಯುಲರ್ ಟ್ಯಾಕ್ಸ್ಗಳನ್ನು ಕಟ್ಟಿಸಿಕೊಂಡು ಅದಕ್ಕೆ ಅಪ್ರೂವಲ್ಗಳನ್ನು ಮಾಡಿ ಆ ಸ್ವತ್ತುಗಳಿಗೆ ಈ ಖಾತಾಗಳನ್ನು ನೀಡಲಾಗುತ್ತೆ. ಒಂದು ನಿಯಮ, ಒಂದು ಡೇಟ್ ಅಂತ ಇದೆ, ಆ ಡೇಟ್ಗಳನ್ನು ಅನೌನ್ಸ್ ಮಾಡ್ತಾರೆ ಸದ್ಯಕ್ಕೆ. ಅದನ್ನು ಆ ಡೇಟಿಗಿನ್ನ ಮೇಲೆ ಮೀರಿದಂತಹ ಪ್ರಾಪರ್ಟಿಗಳನ್ನು ಏನೋ ಈ ಒಂದು ಡಿಜಿಟಲ್ ಖಾತಾಗಳ ಅಂಡರಲ್ಲಿ ಕೊಡೋಕ್ಕಾಗೋದಿಲ್ಲ. ಅನ್ಅಥರೈಸ್ಡ್ ಆಗಿ ಇದ್ದಿದ್ದೇ ಆದಲ್ಲಿ ನಿಯಮಗಳನ್ನು ಪಾಲನೆ ಮಾಡಲೇಬೇಕು ಅಂತ ಹೇಳಲಾಗಿದೆ. ಇನ್ನು ಈ ಒಂದು ಸ್ವತ್ತು, ಈ ಒಂದು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗಳಲ್ಲಿ ಸ್ವತ್ತು ಅಭಿಯಾನ ಅನ್ನೋದು ಈಗಾಗಲೇ ಎಲ್ಲರಿಗೂ ಗೊತ್ತಾಗಿದೆ. ಇದಕ್ಕೆ ಫಾರಂ ನಂಬರ್ 3, 3A, 2 ಹೀಗೆ 2A ಹೀಗೆ ಹಲವಾರು ನಮೂನೆಗಳಲ್ಲಿ ಕೊಡಲಾಗುತ್ತೆ. ಇದನ್ನು ಆನ್ಲೈನಲ್ಲ ಅಥವಾ ಆಫ್ಲೈನಲ್ಲಿ ಅದನ್ನು ಕೂಡ ತೀರ್ಮಾನ ಮಾಡಲಾಗುತ್ತೆ ಸದ್ಯದಲ್ಲೇ. ಮತ್ತು ಸರ್ಕ್ಯುಲರ್ ಕೂಡ ಹೊರಡಿಸ್ತಾರೆ, ಯಾವ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಇದಕ್ಕೆ ಅಂತ ಹೇಳಿಬಿಟ್ಟು ದಾಖಲೆಗಳನ್ನು ಕೂಡ ಕೇಳ್ತಾರೆ. ಸೊ ದಾಖಲೆಗಳನ್ನು ಕೂಡ ನೀವು ಕೊಟ್ಟು ಮಾಡಬಹುದಾಗಿದೆ. ಇದನ್ನು ಮಹಾನಗರ ಪಾಲಿಕೆ ಅಂದರೆ ಸಿಟಿ ಕಾರ್ಪೊರೇಷನ್ ಅಂತ ನಾವೇನು ಕರಿತೇವೆ, ಮತ್ತು ನಗರಸಭೆ ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಅಂತ ನಾವೇನು ಕರಿತೇವೆ, ಮತ್ತು ಪಟ್ಟಣ ಪಂಚಾಯತ್ ಅಂತ ನಾವೇನು ಕರಿತೇವೆ, ಟೌನ್ ಪಂಚಾಯತ್, ಪುರಸಭೆ ಟೌನ್ ಮುನ್ಸಿಪಲ್ ಕೌನ್ಸಿಲ್ ಅಂತ ನಾವೇನು ಕರಿತೇವೆ, ಈ ಒಂದು ವ್ಯಾಪ್ತಿಯ ಅಡಿಯಲ್ಲಿ ಈ ಖಾತಾಗಳನ್ನು ವಿತರಿಸಲಾಗುತ್ತೆ. ಸೊ ಯಾವ ದಾಖಲೆಗಳು ಬೇಕು ಅಂತ ಹೇಳಿ ಮುಂದೆ ತಿಳಿಸ್ತಾರೆ ಸರ್ಕಾರ. ಇನ್ನೂ ಅದು ಕ್ಲಾರಿಟಿ ಇಲ್ಲ ಅದಕ್ಕೆ ಸಂಬಂಧಪಟ್ಟಂತೆ. ಮತ್ತು ಇನ್ನೊಂದು, ಈ ಒಂದು ಪ್ರಿಯಾಂಕ್ ಖರ್ಗೆ ಅವರು ಅವರ ಭಾಷಣದಲ್ಲಿ ಹೇಳಿದರು, ಈ ಒಂದು ಕರ್ನಾಟಕ ಸರ್ಕಾರದಿಂದ ಇರುವಂತಹ ಈ ಒಂದು ಡಿಜಿಟಲ್ ಏನು ವೆಬ್ಸೈಟ್ಗಳಿದ್ದಾವೆ, ಉದಾಹರಣೆಗೆ ಭೂಮಿ.com ಆಗಿರಬಹುದು, ಕಾವೇರಿ 2.0 ಆಗಿರ್ಬೋದು, ಈ ಸ್ವತ್ತು ಆಗಿರಬಹುದು, ಅಥವಾ ಈ ಆಸ್ತಿಗಳಾಗಿರಬಹುದು, ಅಥವಾ ಈ ವಿನ್ಯಾಸ, ಈ ಎಲ್ಲವನ್ನು ಕೂಡ ಯುನಿಫೈಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳಿ ಎಲ್ಲವನ್ನು ಸಿಂಕ್ರನೈಸ್ ಮಾಡಿ ಅದಕ್ಕೊಂದು ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಮಾಡಿ ಅಡ್ಮಿನಿಸ್ಟ್ರೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಸರಾಗವಾಗಿ ಈ ಕೆಲಸಗಳು ನಡೆಯಲಿ ಎಂಬುವಂಥ ದೃಷ್ಟಿಯಲ್ಲೂ ಕೂಡ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿದೆ. ಅಂದರೆ ನೋಡಿ, ಒಟ್ಟಾರೆಯಾಗಿ ನಾವು ತಿಳ್ಕೊಳ್ಬೇಕಾಗಿರೋದು ಇಷ್ಟೇ, ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಸ್ವತ್ತುಗಳಿಗೂ ಕೂಡ ಈ ಖಾತಾ ಭಾಗ್ಯ ಲಭಿಸುತ್ತದೆ.
ಯಾವುದು ಕಾನೂನಿನ ಪ್ರಕಾರವಾಗಿ ಪ್ರಕ್ರಿಯೆಗಳನ್ನು ಪಾಲನೆ ಮಾಡಿದೆಯೋ ಅವುಗಳೆಲ್ಲವನ್ನು ಒಂದು ರಿಜಿಸ್ಟ್ರಾರಲ್ಲಿ ಎಂಟ್ರಿ ಮಾಡಿ ಒಂದು ಈ ಖಾತೆಗಳನ್ನು ಕೊಡಲಾಗುತ್ತೆ ಒಂದು ನಮೂನೆಯಲ್ಲಿ. ಮತ್ತು ಅನ್ಅಪ್ರೂವ್ಡ್ ಆಗಿರ್ತಕ್ಕಂಥ ಅನ್ಅಥರೈಸ್ಡ್ ಆಗಿರೋದು, ಕೆಲವೊಮ್ಮೆ ಅಪ್ರೂವಲ್ ಆಗಿರುತ್ತೆ, ಪ್ಲಾನಿಂಗ್ ಅಥಾರಿಟಿಯಿಂದ ಪ್ಲ್ಯಾನ್ ಅಪ್ರೂವಲ್ ಆಗಿರಲ್ಲ, ಕನ್ವರ್ಷನ್ ಆಗಿರುತ್ತೆ, ಪ್ಲ್ಯಾನ್ ಅಪ್ರೂವಲ್ ಇರೋದಿಲ್ಲ. ಈ ರೀತಿಯಾಗಿ ಸ್ವತ್ತುಗಳು ನಮ್ಮ ಸುತ್ತಮುತ್ತ ಈ ಗ್ರಾಮ ಪಂಚಾಯಿತಿಯ ಪರಿಧಿಯಲ್ಲಿ ವ್ಯಾಪ್ತಿಯಲ್ಲಿ ಕಂಡುಬರುತ್ತೆ. ಇದೆಲ್ಲಕ್ಕೂ ಕೂಡ ಒಂದು ಮಾಫಿ ಮಾಡೋದು ಅಂತಾರಲ್ಲ, ಹಂಗೆ ಮಾಫಿ ಮಾಡಿ. ನಾನು ಕಳೆದ ವಿಡಿಯೋಗಳಲ್ಲಿ ಒಂದು ಪ್ರಸ್ತಾವನೆ ಇಟ್ಟಿದ್ದೆ, ಎಲ್ಲಕ್ಕೂ ಕೂಡ ನೀವು ದುಡ್ಡು ಕಟ್ಟಿಸ್ಕೊಂಡಿದ್ದೀರಾ, ಇಲ್ಲಿ ಡೇಟ್ವರೆಗೂ ಎಲ್ಲದಕ್ಕೂ ನೀವು ಖಾತಾ ಕೊಟ್ಬಿಡಿ, ಈ ಖಾತಾ ಅಂತ ಮಾಡಿಬಿಡಿ. ನಂತರ ಮುಂದಕ್ಕೆ ಅದಕ್ಕೆ ಇಂಥ ಡೆಡ್ಲೈನನ್ನು ಕೊಟ್ಟು ಡೇಟು ಅದ್ರ ಮೇಲೆ ಯಾರಾದರೂ ಇಲ್ಲೀಗಲ್ ಆಗಿ ಮಾಡಿದ್ರೆ ಅದಕ್ಕೆ ನೀವು ಪರ್ಮಿಷನ್ಗಳನ್ನು ಅಪ್ರೂವಲ್ಗಳನ್ನು ಮಾಡಬೇಡಿ. ಈಗ ಆಲ್ರೆಡಿ ಆಗಿರೋದಕ್ಕೆ ಬಡವರಿಗೆ ರಿಲೀಫ್ ಮಾಡಿ ಅಂತ ಹೇಳಿದ್ದೆ. ಅದೇ ನಿಟ್ಟಿನಲ್ಲಿ ಈ ಒಂದು ಘೋಷಣೆಗಳು ಬಂದಿದೆ. ಸರ್ಕಾರದ ನಿಲುವು ಕೂಡ ಹಾಗೇ ಇದೆ. ಸೊ ಇದು ಒಳ್ಳೆಯದಾಗಲಿ, ಸಾರ್ವಜನಿಕರಿಗೆ ಈ ವಿಚಾರಗಳನ್ನು ತಿಳಿಸಬೇಕು ಅಂತ ಹೇಳಿ ನಾನು ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಒಂದು ತಿಳ್ಕೊಳ್ಳಿ, ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿರುವ ಎಲ್ಲ ಆಸ್ತಿಗಳಿಗೂ, ಅದು ಅಕ್ರಮನೋ ಸಕ್ರಮನೋ ಅಥವಾ ರೆಗ್ಯುಲರೋ ಇರ್ರೆಗ್ಯುಲರೋ ಯಾವುದೇ ಇರ್ಬೋದು, ಏನೇನು ದಾಖಲೆಗಳನ್ನು ಕೇಳ್ತಾರೆ ಆ ದಾಖಲೆಗಳನ್ನು ಕೊಟ್ಟರೆ ನಿಮಗೆ ಒಂದು ಸಪ್ರೇಟ್ ನಮೂನೆಗಳಿಗೆ ಅಥರೈಸ್ಡ್ ಮತ್ತು ಅನ್ಅಥರೈಸ್ಡ್ಗೆ ನೋಡಿಕೊಂಡು ಅದಕ್ಕೊಂದು ಪರ್ಟಿಕ್ಯುಲರ್ ಫಾರಮಲ್ಲಿ ಎಲ್ಲವನ್ನು ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡಿಕೊಂಡು ಖಾತಾಗಳನ್ನು ಇಶ್ಯೂ ಮಾಡಲಾಗುತ್ತೆ ಎಂಬುವಂತಹ ವಿಚಾರವನ್ನು ಹೇಳ್ತಾ ಇದ್ದೀನಿ. ಇಷ್ಟ ಆಗಿದೆ ಆದಲ್ಲಿ ಈ ವಿಡಿಯೋ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.